ನಮಸ್ಕಾರ, ನಾನು ಅನುಪಮ ಕುಲಕರ್ಣಿ ಕಿಚನ್ ಸ್ವಾಗತ. ಇವತ್ತು 10 ನಿಮಿಷದಲ್ಲೇ ಸುಲಭವಾಗಿ ಮಾಡ್ಬೋದಂತ ಟೊಮ್ಯಾಟೊ ಸಾರನ್ನ ತೋರಿಸ್ತೀನಿ. ಇದು ಕುಕ್ಕರ್ ಒಳಗೆ ಬೇಳೆ ಬೇಯಿಸೋದಿಲ್ಲ, ಏನಿಲ್ಲ, ಬಹಳನೇ ಸುಲಭವಾಗಿ ಬ್ಯಾಚುಲರ್ಸ್ ಮಾಡ್ಕೋಬಹುದು. ಆಮೇಲೆ ನಾವು ಎಲ್ಲಾದ್ರೂ ಹೊರಗೆ ಹೋಗಿ ಬಂದು ಫುಲ್ ಟಯರ್ಡ್ ಆಗಿರ್ತೀವಲ್ಲ, ಹೆಂಗಂತ ಇನ್ಸ್ಟೆಂಟ್ ಆಗಿ ಮಾಡೋದು ಸಾರು, ಈಸಿ ಮೆಥಡ್ ತೋರಿಸ್ಕೊಡ್ತೀನಿ, ಬರ್ರಿ ನೋಡೋಣ. ಇದು 2 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ಹಾಕೊತೀನಿ. ಈಗ ಇದನ್ನ ಸಣ್ಣ ಗ್ರೈಂಡ್ ಮಾಡ್ಕೊತೀನಿ. ಇದು ಇಷ್ಟು ಸಣ್ಣ ಆಗಿದೆ, ಸಾಕಿಷ್ಟು. ಬರ್ರಿ ಇದನ್ನ ಮಾಡೋಣ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಇಂಗು. ನೀವು ಬೆಳ್ಳುಳ್ಳಿ ಬೇಕಂದರೆ ಬೆಳ್ಳುಳ್ಳಿ ಹಾಕ್ಕೋಬೋದು. ಕರಿಬೇವು, ಒಂದು ಮೆಣಸಿನಕಾಯಿ, ಈಗ ಇದು ಗ್ರೈಂಡ್ ಮಾಡ್ಕೊಂಡಿತ್ತಲ್ಲ ತೊಗರಿ ಪುಡಿ ಒಂದ್ಸರಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು, ಈಗ 1 ಗ್ಲಾಸು, ಟೋಟಲ್ ನಾನು 2 ಗ್ಲಾಸ್ ನೀರು ಹಾಕ್ತೀನಿ. ಇವಾಗ ಇದು ಕುದಿಬೇಕು. ಈಗ ಇದನ್ನು ಬೇಯಲಿಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ಇದಕ್ಕೆ ಒಂದು ಸಣ್ಣದು ಟೊಮ್ಯಾಟೊ ಹಾಕ್ತೀನಿ. ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಸ್ವಲ್ಪ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ತೀನಿ. ಹುಣಸೆಹಣ್ಣು ಎಲ್ಲನೂ ಟೊಮ್ಯಾಟೊನು ಬೆಂದಿದೆ. ನನಗೆ ಇದೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತದಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ, ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ. ಈಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಕುಕ್ಕರ್ ಒಳಗೆ ತೊಗರಿ ಬೇಳೆ ಬೇಯಿಸೋದಿಲ್ಲ, ಏನೂ ಇಲ್ಲ, ಗ್ರೈಂಡ್ ಮಾಡಿಕೊಂಡು ಮಾಡಿಬಿಟ್ರೆ ಒಂದು 10 ನಿಮಿಷದೊಳಗೆ ಸಾರು ರೆಡಿ. ಬರೀ ಇದನ್ನು ಚೆಕ್ ಮಾಡೋಣ. ಸಾರು ಕುದೀತಾ ಇದೆ. ಇವಾಗ ಲಾಸ್ಟಿಗೆ ಹೆಚ್ಕೊಂಡು ಕ್ಲೀನಾಗಿ ತೊಳೆದಿದ್ದು ಕೊತ್ತಂಬರಿ ಹಾಕಿ ಕಲಿಸಿದ್ರೆ ಸಾರು ರೆಡಿ. ಇದು ನಮ್ಮ ಅಕ್ಕ ಹೇಳಿದ ರೆಸಿಪಿ. ಒಂದಿನ ಮಾತಾಡಬೇಕಂದ್ರೆ ಅಂತಿದ್ದೆ, ಏನು ಮಾಡಬೇಕು, ಬೋರ್ ಆಗ್ಯದ ಅಂತಂದರೆ ಈ ಥರ ಮಾಡು ಅಂತಂದ್ಲು. ಟ್ರೈ ಮಾಡಿದೆ, ಬಹಳನೇ ಮಸ್ತ್ ಬಂತು. ಅದಕ್ಕೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ ಅಂತ
ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ, ಹೆಂಗಾಗ್ಯದ ಅಂತ ತಿಳಿಸ್ರಿ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಬಂತು, ಅದಕ್ಕೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ ಅಂತ, ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ, ಹೆಂಗಾಗ್ಯದ ಅಂತ ತಿಳಿಸ್ರಿ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.